ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ ಮತ್ತು ನನ್ನ ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾಗಚಂದ್ರ ಕವಿ ಬರೆದಂತಹ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತಹ ಕಾವ್ಯ ಭಾಗದ ವಿವರಣೆಯನ್ನು ಸಾರಾಂಶವನ್ನು ನೀಡುತ್ತಾ ಇದ್ದೇನೆ. ಈಗಾಗಲೇ ನಾನು ಒಂದು ಲೈವ್ ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಹಾಗೆ ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ. ನೀವು ಅಲ್ಲಿಗೂ ಭೇಟಿ ನೀಡಿ. ಹಾಗೆಯೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಆರಂಭಿಸೋಣ. ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದು. ರಾವಣನು ಧ್ರುವಮಂಡಲದಂತೆ ನಿಶ್ಚಲನಾಗಿ ನಿಂತುಕೊಂಡು, ಅಂದರೆ ಅಚಲವಾದ ಧ್ರುವಮಂಡಲದಂತೆ ಚಲಿಸದೆ ರಾವಣನು ತನ್ನ ಮನಸ್ಸನ್ನು ನಿಗ್ರಹಿಸಿ ದಿವ್ಯ ಮಂತ್ರದಿಂದ ವಿದ್ಯೆಯನ್ನು ಸಾಧಿಸುತ್ತಾನೆ. ಪೊಸಗಾರ ಸಿಡಿಲ ಮಸಕಂ ಅಸ ಕಳೆದು ಕೃತಾಂತ ಜಿಫ್ಫೆ ಪೊಡಕರಿಸುವವೊಳ್ ಬೆಸಸು ಬೆಸಸೆಂದು ಕರಂ ಅರ್ವಿಸಿ ಸನ್ನಿಧವಾಯ್ತು ವಿದ್ಯೆ ರಾವಣನ ಇದಿರೊಳ್. ಮುಂಗಾರಿನ ಸಿಡಿಲ ಆರ್ಭಟವನ್ನು ಮೀರಿಸುವ ಯಮನ ನಾಲಗೆ ಸ್ಫುರಿಸಿ ಬೃಹತ್ತಾಗಿ ವ್ಯಾಪಿಸುವಂತೆ ಆಜ್ಞಾಪಿಸು ಆಜ್ಞಾಪಿಸು ಎನ್ನುತ್ತಾ ಕೈಯನ್ನು ಹರಡಿ ಕೈಯನ್ನು ಚಾಚಿ ವಿದ್ಯೆಯು ರಾವಣನ ಎದುರಿನಲ್ಲಿ ಪ್ರತ್ಯಕ್ಷವಾಯಿತು. ವಿದ್ಯಾರ್ಥಿಗಳೇ, ಒಂದನ್ನು ಗಮನಿಸಿ. ಪೂರ್ತಿಯಾಗಿ ವಿವರಣೆಯನ್ನು ನೀಡಿರುವಂತಹ ವಿಡಿಯೋವನ್ನು ಹಾಕಿದ್ದೇನೆ. ಇದರಲ್ಲಿ ನಾನು ಸಾರಾಂಶವನ್ನು ಮಾತ್ರ ಹೇಳುತ್ತಾ ಹೋಗುತ್ತೇನೆ. ಇನ್ನು ವಚನ. ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯು ಉಳಿಯಲ್ ಉಳಿದರನ್ ಉಳಿಯಲ್ ಈಯೆನ್ ಎನೆ ರಾವಣನು ಉಳಿದವರ ಅಳಿವು ಎನಗೇವುದು ಎಂದು ವಿದ್ಯಾದೇವತೆಗೆ ಪೊಡೆವಟ್ಟು ಶಾಂತಿಜಿನ ಭವನಮಂ ಮೂರು ಸೂಳ್ ಬಲಗೊಂಡು ಬರ್ಪನ್ನೆಗಂ ಅಂಗದಾದಿಗಳ್ ಪೊರಮಟ್ಟು ಪೋಗಿ ತಮ್ಮ ಬೀಡಂ ಪುಗುವುದು. ಹಾಗೆ ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದ ಲಕ್ಷ್ಮೀಧರನನ್ನು ಅಂತಿಮ ಜನ್ಮದಲ್ಲಿರುವ ರಾಮನನ್ನು ಉಳಿದು, ಅಂದರೆ ಬಿಟ್ಟು, ಉಳಿದವರನ್ನು ಬದುಕಲು ಬಿಡುವುದಿಲ್ಲ ಎನ್ನಲು ರಾವಣನು ಉಳಿದವರ ಅಳಿವು ತನಗೆ ಏತಕ್ಕೆ ಎಂದು ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿಜಿನ ಭವನವನ್ನು 3 ಸಾರಿ ಪ್ರದಕ್ಷಿಣೆ ಮಾಡಿ ಬರುವಷ್ಟರಲ್ಲಿ ಅಂಗದಾದಿಗಳು ಹೊರಟು ಹೋಗಿ ತಮ್ಮ ಬೀಡನ್ನು ಪ್ರವೇಶಿಸಿದ್ದರು. ಇದನ್ನೊಂದು ಗಮನಿಸಿ ವಿದ್ಯಾರ್ಥಿಗಳೇ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅದನ್ನು ಸಾಧಿಸುವುದಕ್ಕೆ ಶಾಂತಿಜಿನ ಭವನವನ್ನು ಪ್ರವೇಶಿಸಿ ನಿಶ್ಚಲವಾದ ತಪಸ್ಸನ್ನು ಮಾಡುತ್ತಾ ಕುಳಿತಿದ್ದನು. ಆ ಸಮಯದಲ್ಲಿ ರಾಮನ ಪಾಳೆಯದ ಅಂಗದಾದಿಗಳು ಗಂಧರ್ವರು ಅವನ ಏಕಾಗ್ರತೆಯನ್ನು ಕೆಡಿಸಲು ಯತ್ನಿಸಿ ಅಸಮರ್ಥರಾಗಿರುವರು. ಅಲ್ಲದೆ ಅವರು ರಾವಣನ ಅಂತಃಪುರವನ್ನು ಪ್ರವೇಶಿಸಿ ಸ್ತ್ರೀಯರನ್ನು ಕಾಡಿಸಿ ಪೀಡಿಸುತ್ತಾರೆ. ಇನ್ನು 2ನೆಯ ಪದ್ಯಭಾಗ. ಇತ್ತ ದಶಾನನಂ ನಿಜವಧೂ ಜನಮಂ ಕೊರಚಾಡಿ ಕಾಡಿ ಉದ್ಧೃತ ವಿರೋಧಿ ಖೇಚರನ್ ಇಕ್ಕುವ ಬಲು ಮುಳಿಸಿಂದೆ ಬಂದು ಪೊಯ್ವೆತ್ತಿ ಇಭವೈರಿಯಂತೆ ಒದರೆ ಕೆಂಗರಿ ಮೂಡಿದ ಭೃಂಗ ಮಾಲೆ
ನೀಳ್ದೆತ್ತನೆ ನೋಡಿದಂ ಮಯತನೂಜಯಂ ಬಾಡಿದ ವಕ್ತೃಪದ್ಮಮಂ. ಇತ್ತ ದಶಕಂಠನಾದ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿ ಕೀಳು ಮಾಡಿ ಕಾಡಿದ ಕೊಬ್ಬಿದ ವೈರಿ ಖೇಚರರನ್ನು ಬಡಿಯುವ ಬಲು ಕೋಪದಿಂದ ಏಟು ತಿಂದ ಸಿಂಹದಂತೆ ಗರ್ಜಿಸುತ್ತ ಬಂದು ಕೆಂಪು ಗರಿ ಮೂಡಿದ ದುಂಬಿಗಳ ಮಾಲೆ ಉದ್ದವಾಯಿತು ಎಂಬಂತೆ ಇರುವ ಕೆಂಪಾದ ಕಣ್ಣುಗಳಿಂದ ರಾವಣನು ಮಯತನೂಜೆಯಾದ ಮಂಡೋದರಿಯ ಬಾಡಿದ ಮುಖದಾವರೆಯನ್ನು ಕಂಡನು. ಈಗ ವಚನಗಳನ್ನು ಗಮನಿಸಿ, ವಚನವನ್ನು ನೋಡಿ. ಅಂತಾಕೆ ವೆರೆಸು ಸಮಸ್ತ ಅಂತಃಪುರಮಂ ನೋಡಿ ನಿಮಗೆ ಇನಿತು ಭಂಗಮಂ ಮಾಡಿದ ಅಂಗದಾದಿಗಳಂ ಭ್ರೂಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದಪ್ಪೆನ್ ಎಂದು ಸಂತೈಸಿ ಶಾಂತಿಜಿನ ಭವನದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತ ಆಹಾರಮನ್ ಆರೋಗಿಸಿ ತದನಂತರ ಬಹುರೂಪಿಣಿ ವಿದ್ಯಾ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ. ಹಾಗೆ ಆಕೆಯೊಡನೆ ಅಂದರೆ ಮಂಡೋದರಿಯೊಡನೆ ಸಮಸ್ತ ಅಂತಃಪುರವನ್ನು ನೋಡಿ ನಿಮಗೆ ಇಷ್ಟು ತೊಂದರೆ ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಂಟಿಕ್ಕುವುದರೊಳಗೆ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಹಲವು ಬಗೆಯಿಂದ ಅವಮಾನಿಸುವೆನು ಎಂದು ಅವರನ್ನು ಸಂತೈಸಿ ಶಾಂತಿಜಿನ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ನಿಯಮವನ್ನು ವ್ರತವನ್ನು ಪೂರೈಸಿ ಅಮೃತ ಆಹಾರವನ್ನು ಸೇವಿಸಿ ನಂತರ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿಕೊಂಡು ಹೃದಯದಲ್ಲಿ ಸಂತೋಷವನ್ನು ತುಂಬಿಕೊಂಡವನಾಗಿ. ಮೂರನೆಯ ಪದ್ಯಭಾಗ. ಸಮಧಿಕರಾರ್ ಜಗತ್ರಯದೊಳು ಇನ್ನು ಎನಗೆ ಎನ್ನೊಳು ಇದಿರ್ಚುವನ್ನರ್ ಆರ್ ಸಮರದೊಳು ಎಂದು ತನ್ನ ಭುಜದಂಡಮನ್ ಈಕ್ಷಿಸಿ ಜಾನಕಿ ಮುಖಾಬ್ಜವನ್ ಅವಲೋಕಿಸಲ್ ಕರಮೆ ಕಾತರನಾಗಿ ವಿಯಚ್ಚರ ಅಧಿಪಂ ಪ್ರಮದವನಕ್ಕೆ ಬಂದನು ಅರಲಂಬುಗಳು ಇಲ್ಲದ ಕಾಮನೆಂಬಿನಂ. ಮೂರು ಲೋಕದಲ್ಲಿ ನನಗೆ ಇನ್ನು ಸರಿಸಾಟಿಯಾದವರು ಯಾರು? ಯುದ್ಧದಲ್ಲಿ ನನ್ನನ್ನು ಎದುರಿಸುವವರು ಯಾರು ಎಂದು ತನ್ನ ನೀಳವಾದ ಬಾಹುಗಳನ್ನು ನೋಡಿಕೊಂಡು ಸೀತೆಯ ತಾವರೆಯಂತಹ ಮುಖವನ್ನು ಕಾಣಲು ವಿಶೇಷ ಕಾತರನಾಗಿ ಖೇಚರರ ಅಧಿಪತಿಯಾದ ರಾವಣನು ಸೀತೆಯನ್ನು ಇರಿಸಿದ್ದ ಪ್ರಮದ ವನಕ್ಕೆ ಪುಷ್ಪ ಬಾಣಗಳು ಇಲ್ಲದ ಮನ್ಮಥನೋ ಎಂಬಂತೆ ಬಂದನು. ವಚನ ಗಮನಿಸಿ. ಅಂತು ಭೋಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಲದೊಳಿರ್ದ ಖಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದಂ. ಅಂತೂ ಒಮ್ಮೆಲೇ ಬರುತ್ತಿರುವ ರಾವಣನ ಪೌರುಷದ ಬೆಳಗನ್ನು ಪಕ್ಕದಲ್ಲಿದ್ದ ರಾಕ್ಷಸ ಪತ್ನಿಯರು ಸೀತಾದೇವಿಗೆ ತೋರಿಸಿದರು. 4ನೇ ಭಾಗ. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ಪತಿಭಕ್ತಿಯೊಳ್ ಆರೀ ವನಿತೆಯ ತೆರದಿಂ ಸದ್ಭಾವವನ್ನು ಒಳಕೊಂಡ ಪುಣ್ಯವತಿಯರ್ ಸತಿಯರ್. ರಾವಣನ ರೂಪವು ಸೀತಾದೇವಿಗೆ ಹುಲ್ಲಿಗೆ ಸಮಾನವಾಯಿತು. ಪತಿಭಕ್ತಿಯಲ್ಲಿ ಈ ವನಿತೆಯಂತೆ ಅಂದರೆ ಈ ಸೀತೆಯಂತೆ ಸದ್ಭಾವವನ್ನು ಒಳ್ಳೆಯ ಭಾವನೆಯನ್ನು ಹೊಂದಿರುವ ಪುಣ್ಯವಂತೆಯರಾದ ಸೀತೆಯಂತಹ ಸತಿಯರು ಯಾರಿರುವರು? ಏನಂ ಕೇಳ್ದಬ್ಬೆನೋ ರಘುಸೂನುವ
ಲಕ್ಷ್ಮಣನ ಪೊಲ್ಲವಾರ್ತೆಯನ್ನು ಇನ್ನು ಎಂದು ಆ ನಳಿನಾನನೆ ಬರ್ಪ ದಶಾನನಂ ಕಂಡು ತಾಳ್ದಿದಳ್ ತಲ್ಲಳಮಂ. ಏನನ್ನು ಕೇಳುವೆನೋ, ರಾಮನ ಮತ್ತು ಲಕ್ಷ್ಮಣನ ವಿಷಯವಾಗಿ ಕೆಟ್ಟ ಸುದ್ದಿಯನ್ನು ಏನಾದರೂ ಕೇಳಬೇಕಾಗುವುದೋ ಎಂದು ಆ ತಾವರೆಯಂತಹ ಮುಖವನ್ನು ಹೊಂದಿದ ಸೀತೆಯು ಬರುತ್ತಿರುವ ರಾವಣನನ್ನು ಕಂಡು ತಲ್ಲಣವನ್ನು ಭಯವನ್ನು ಹೊಂದಿದಳು. ವಚನ: ಅಂತೂ ತಲ್ಲಳಿಸುತ್ತಿದ್ದ ಮಾನಿನಿಯನ್ ಎಯ್ದೆ ಒಂದು ದಶಾನನನ್ ಇಂತೆಂದಂ. ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದು, ಇನ್ನು ಅಸಾಧ್ಯವಪ್ಪ ಮರುವಕ್ಕಂ ಇಲ್ಲ. ನಿನ್ನ ನೆಚ್ಚಿನ ರಾಮನ ದೆಸೆಯಂ ಬಿಟ್ಟು ಎನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖಮನ್ ಅನುಭವಿಸು ಎನೆ ಸೀತೆ ವಿಫಲೀಭೂತ ಚಿತ್ತೆಯಾಗಿ. ಹಾಗೆ ತಲ್ಲಣಿಸುತ್ತಿರುವ ಮಾನವಂತೆಯಾದ ಸೀತೆಯನ್ನು ಸಮೀಪಿಸಿ ರಾವಣನು ಹೀಗೆ ಎಂದನು: ಬಹುರೂಪಿಣಿ ವಿದ್ಯೆ ನನಗೆ ಸಾಧ್ಯವಾಗಿದೆ, ಇನ್ನು ಅಸಾಧ್ಯ ಎನಿಸುವ ಶತ್ರುಗಳು ಇಲ್ಲ. ನನಗೆ ಗೆಲ್ಲಲು ಅಸಾಧ್ಯ ಎನ್ನುವ ಪ್ರತಿಪಕ್ಷದವರು ಇಲ್ಲ. ನಿನ್ನ ಮೆಚ್ಚಿನ ರಾಮನ ಸಹವಾಸವನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳಲು ಸೀತೆಯು ಭಯಗೊಂಡಳು. ಅವಳು ದುಃಖಗೊಂಡಳು. 6ನೆಯ ಪದ್ಯಭಾಗ. ಕರುಣಿಸುವಡೆ ಎನಗೆ ದಶಕಂಧರ ಧುರದೊಳ್ ರಘುತನೂಜನ ಆಯುಹು ಪ್ರಾಣಂ ಬರೆಗಂ ಬಾರದಿರು ಎನುತಂ ಧರಿತ್ರಿಯೊಳ್ ಮೈಯನು ಒಕ್ಕು ಮೂರ್ಛೆಗೆ ಸಂದಳ್. ನನ್ನ ಮೇಲೆ ಕನಿಕರ ತೋರುವುದಾದರೆ, ಕರುಣಿಸುವುದಾದರೆ ದಶಕಂಠನೆ, ಯುದ್ಧದಲ್ಲಿ ರಘುನಂದನ ರಾಮ, ಆತನ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಬರಬೇಡ ಎನ್ನುತ್ತಾ ಭೂಮಿಯಲ್ಲಿ ಮೈಯನ್ನು ಚೆಲ್ಲಿ ನೆಲಕ್ಕೆ ಉರುಳಿ ಮೂರ್ಛೆ ಹೋದಳು. 7ನೆಯ ಪದ್ಯಭಾಗ. ಜಾನಕಿ ಮೂರ್ಛಿತೆಯಾಗೆ ದಶಾನನು ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದು ಕರ್ಮಾಧೀನ ಸಮುತ್ಪನ್ನ ದುರಘ ದುಷ್ಪರಿಣತಿಯಂ. ಸೀತೆ ಮೂರ್ಛೆ ಹೋಗಲು ರಾವಣನಲ್ಲಿ ಕರುಣೆ ಹುಟ್ಟಿ, ಅವನಲ್ಲಿ ಅನುಕಂಪ ಹುಟ್ಟಿ ಕಾರುಣ್ಯದಿಂದ ತನ್ನನ್ನು ತಾನೇ ಹಳಿದು ನಿಂದಿಸಿಕೊಂಡು ಕರ್ಮವಶದಿಂದ ಉತ್ಪನ್ನವಾಗುವ ಕೆಟ್ಟ ಪಾಪದ ದುಷ್ಪರಿಣತಿಯನ್ನು ತ್ಯಜಿಸಿದನು. ಕೆಟ್ಟ ಪಾಪವನ್ನು ತ್ಯಜಿಸಿದನು. 8ನೆಯ ಪದ್ಯಭಾಗ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವದನೆಂಗೆ ಆದುದು ವೈರಾಗ್ಯಂ. ಸೀತೆಯೊಳ್ ಉದಾತ್ತನೊಳ್ ಪುಟ್ಟದಲ್ತೆ ನೀಲಿರಾಗಂ. ಉದಾತ್ತನೊಳು ಪುಟ್ಟದಲ್ತೆ ನೀಲಿರಾಗಂ. ಕಲಕಿ ಹೋದ, ಕದಡಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ತನ್ನನ್ನು ತಾನೇ ತಿಳಿದ ದಶಕಂಠ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಉಂಟಾಯಿತು. ಉದಾತ್ತನಲ್ಲಿ, ಶ್ರೇಷ್ಠನಾದವನಲ್ಲಿ ಶಾಶ್ವತವಾದ ಕೆಟ್ಟ ವ್ಯಾಮೋಹ ದುಷ್ಕಾಮ ಹುಟ್ಟುವುದಿಲ್ಲ ಅಲ್ಲವೇ? 9ನೆಯ ಪದ್ಯಭಾಗ. ಪತ್ತು ವಿಡದಿರ್ದನೇ ರವಿ ಪತ್ತಿದ ಸಂಧ್ಯಾನುರಾಗಮಂ ಮನದ ಅಳಿಪಿಂ ಎತ್ತಾನುಂ ಪೊಲ್ಲೆನುಪುದಂ ಉತ್ತಮನ್ ಆಚರಿಸಿ ಪತ್ತು ಬಿಡದಿರ್ದಪನೇ. ರವಿಯು ತನಗೆ ಅಂಟಿದ ಕತ್ತಲೆಯ ಸಹವಾಸ ಅಂದರೆ ಪ್ರೀತಿಯನ್ನು ಕಳಚಿಕೊಳ್ಳದೇ ಇರುವನೇ. ಮನದ ಮೋಹಕ್ಕೆ ಸಿಲುಕಿ ಕೆಟ್ಟದ್ದನ್ನು ಆಚರಿಸಿದವನು
ಅಂದರೆ ಉತ್ತಮನು ಒಳ್ಳೆಯದನ್ನು ಆಚರಿಸಿ ತನಗೆ ಅಂಟಿದ ಕಳಂಕವನ್ನು ಕಳಚಿಕೊಳ್ಳದೆ ಇರುವನೇ. ವಚನ ನೋಡಿ. ಅಂತು ಮನದೊಳ್ ಒಗೆದ ಕಾರುಣ್ಯ ರಸಮೇ ಸೀತೆಯೊಳು ಆದ ಅನುರಕ್ತತೆಯಂ ಕರ್ಚಿ ಕಳೆವುದು ಸ್ವಭಾವ ಪರಿಣತಿಯೊಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಷಜ್ಜನಕ್ಕೆ ಇಂತು ಎಂದಂ. ಹಾಗೆ ಮನಸ್ಸಿನಲ್ಲಿ ಉಂಟಾದ ಕಾರುಣ್ಯ ರಸವೇ ಸೀತೆಯ ಬಗೆಗೆ ಉಂಟಾದ ಕೆಟ್ಟ ಪ್ರೀತಿಯನ್ನು ತೊಳೆದು ಕಳೆಯಿತು. ಸ್ವಾಭಾವಿಕ ಪರಿಣತಿಯಲ್ಲಿ ಅಂದರೆ ತನ್ನ ಮೂಲ ಸಹಜ ಸದ್ಗುಣಕ್ಕೆ ಮರಳಿದ ರಾವಣನು ನಿಂತು ತನ್ನ ಆಪ್ತ ವರ್ಗದವರಿಗೆ ರಾವಣನು ಹೀಗೆ ಹೇಳಿದನು. 10ನೇ ಪದ್ಯಭಾಗ. ಗುಣ ಪರಿಪಾಲನಾರ್ಥಂ ಎನಗಂ ಬಗೆದೋರಿದಳಿಲ್ಲ ದಿವ್ಯ ಭೂಷಣ ವಸನ ಅಂಗರಾಗಮಂ ಒಲ್ಲದೆ ಖೇಚರ ರಾಜ್ಯಲಕ್ಷ್ಮಿಯಂ ತೃಣ ಸಮಾನಾಗೆ ಭಾವಿಸಿದಳು ಈ ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿ ಇಂತು ಅಪೇಕ್ಷಿಸುವನೇ ಗುಣಹಾನಿ ಎನ್ನ ಪಾಪದಿಂ. ಸಾರಾಂಶ ನೋಡ್ಕೊಳ್ಳಿ. ಗುಣದ ಪರಿಪಾಲನೆಗಾಗಿ ಇವಳು ಈ ಸೀತೆ ನನಗೂ ಮನಸ್ಸು ನೀಡಲಿಲ್ಲ. ಶ್ರೇಷ್ಠವಾದ ಆಭರಣ, ವಸ್ತ್ರ, ಲೇಪನ ದ್ರವ್ಯಗಳನ್ನು ಇಚ್ಛಿಸದೆ ಖೇಚರ ರಾಜ್ಯಲಕ್ಷ್ಮಿಯನ್ನು ತೃಣಕ್ಕೆ ಹುಲ್ಲು ಕಡ್ಡಿಗೆ ಸಮಾನವೆಂದು ಈ ಸತಿ ಭಾವಿಸಿದಳು. ಪೌರುಷದಲ್ಲಿ ಪರಾಕ್ರಮದಲ್ಲಿ ವಿಹರಿಸುವ ಅಂದರೆ ಪರಾಕ್ರಮವನ್ನು ಮೆಚ್ಚುವ ನಾನು ಪಾಪದಿಂದ ಇವಳನ್ನು ನನ್ನ ಗುಣಹಾನಿಯನ್ನು ಬಯಸುವೆನೆ. 11ನೇ ಪದ್ಯಭಾಗ. ಇವರಂ ಪ್ರಾಣಪ್ರಿಯರಂ ನೆವ ಇಲ್ಲದೆ ಕರ್ಮವಶಮೇ ನೆವಂ ಎನೆ ಕಂದರ್ಪ ವಿಮೋಹದಿಂದ ಅಗಳ್ಚಿದೆನ್ ಅವಿವೇಕಿ ಎನ್ನ ಕುಲದ ಪೆಂಪು ಅಳಿವೆನೆಗಂ. ಪ್ರಾಣಪ್ರಿಯರಾದ ಅಂದರೆ ಈ ಸತಿಪತಿಯರನ್ನು ಇವರನ್ನು ಸರಿಯಾದ ಕಾರಣವಿಲ್ಲದೆ ಕರ್ಮವಶದಿಂದ ನನ್ನ ಪಾಪವೇ ಕಾರಣವಾಗಿ ಕಾಮಾಸಕ್ತಿಯಿಂದ ನನ್ನ ಕುಲದ ಹಿರಿಮೆಯೇ ನಾಶವಾಗುವಂತೆ ಅವಿವೇಕಿಯಂತೆ ಇವರಿಬ್ಬರನ್ನು ಅಗಲಿಸಿದೆನು. 12ನೇ ಪದ್ಯಭಾಗ. ರಾಮನಿನ್ ಅಗಳ್ಚಿ ತಂದು ಈ ಮಾನಿನಿಗೆ ಇನಿತು ದುಃಖಮಂ ಪುಟ್ಟಿಸಿದೆಂ ಕಾಮ ವ್ಯಾಮೋಹದಿ ನಾಶಮುಖಮಂ ಪುದಿಯೆ ದುರ್ಯಶಃ ಪಟಃ ರವಮಂ. ರಾಮನಿಂದ ಈಕೆಯನ್ನು ಅಗಲಿಸಿ ದೂರ ಮಾಡಿ ತಂದು ಈ ಮಾನವಂತೆಗೆ ಇಷ್ಟೊಂದು ದುಃಖವನ್ನು ಹುಟ್ಟಿಸಿದೆ, ನೀಡಿದೆ. ಕಾಮವ್ಯಾಮೋಹದಿಂದ ನಾಶಮುಖ ಅಂದರೆ ಅಧಪತನದ ಕೆಟ್ಟ ಭೇರಿಯ ಶಬ್ದ ನನ್ನ ಮನಸ್ಸಿನಲ್ಲಿ ತುಂಬಿ ಹೀಗಾಯಿತು ಎಂದು ರಾವಣ ದುಃಖಿಸುತ್ತಾನೆ. 13ನೇ ಪದ್ಯಭಾಗ. ಎನಗೆ ವಿಭೀಷಣಂ ಹಿತಮನ್ ಆದರದಿಂದಮೇ ಪೇಳೆ ಕೇಳದೆ ಆತನನ್ ಅವಿನೀತನೆಂ ಗದರಿ ಗರ್ಜಿಸಿ ಬೈದೆ ಅನುಜಾತನಂ ವಿನೀತನನ್ ಅರೆಯಟ್ಟೆ ದುರ್ವ್ಯಸನಿಯಂ ಕಳೆದೆಂ ವ್ಯಸನಾಭಿಭೂತನ್ ಆವನು ಅನುರಾಗ ವೇಗದೆ ಹಿತ ಅಹಿತ ಚಿಂತೆಯನ್ ಏಕೆ ಮಾಡುವಂ. ನನಗೆ ತಮ್ಮನಾದ ವಿಭೀಷಣನು ಹಿತವಚನವನ್ನು ಆದರದಿಂದ ಗೌರವದಿಂದ ಹೇಳಿದರೆ ಕೇಳದೆ ಆತನನ್ನು ವಿನಯವಿಲ್ಲದವನು ಎಂದು ಹೆದರಿಸಿ ಬೆದರಿಸಿ ಬೈದು ಒಡಹುಟ್ಟಿದ ಸೌಜನ್ಯವಂತನನ್ನು
ಕೆಟ್ಟ ಚಟಗಾರನು ಎಂದು ಹೊಡೆದು ಓಡಿಸಿ ದೂರ ಮಾಡಿದೆ. ವ್ಯಸನಕ್ಕೆ ವಶನಾದ ಯಾವನೂ ಸಹ ಕಾಮ ವ್ಯಾಮೋಹದ ರಭಸದಲ್ಲಿ ಹಿತ ಅಹಿತ ಅಂದರೆ ಒಳ್ಳೆಯ ಕೆಟ್ಟ ಚಿಂತೆಯನ್ನು ಏಕೆ ಮಾಡುತ್ತಾನೆ? ಮಾಡುವುದಿಲ್ಲ. 14ನೆಯ ಪದ್ಯಭಾಗವನ್ನು ಗಮನಿಸಿ. ಪದ್ಯಭಾಗ 14. ಜಸದ ಅಳಿವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬನ್ನಮನ್ ಅನ್ಯಭವಾನುಬದ್ಧಮಪ್ಪ ಅಸುಗತಿಯಂ ಸುಹೃಜ್ಜನದ ಬೇವಸಮಂ ಜನತಾ ಅಪವಾದಮಂ ಬೆಸನಿಗಳು ಆರುಂ ಎತ್ತಲ್ ಅರಿವರ್ ವಿಷಯಾಸವ ಮತ್ತ ಚೇತಸರ್. ಅಂದರೆ ವ್ಯಸನಕ್ಕೆ ಬಲಿಬಿದ್ದ ಮನುಷ್ಯನಿಗೆ ಯಾವುದೂ ಕೂಡ ಮುಖ್ಯವಾಗುವುದಿಲ್ಲ ಎಂಬುದನ್ನು ಈ ಭಾಗದಲ್ಲಿ ನಾವು ನೋಡಬಹುದು. ವ್ಯಸನಕ್ಕೆ ಬಲಿಯಾದ ಮನುಷ್ಯನು ತನ್ನ ಯಶಸ್ಸಿನ ನಾಶವನ್ನು, ತನಗೆ ಸೋಲು ಅಂಟಿಕೊಂಡಿದ್ದನ್ನು, ತನ್ನ ಅಭಿಮಾನದ ಕೇಡನ್ನು, ಹಿರಿತನದ ಬವಣೆಯನ್ನು, ಬೇರೆ ಜನ್ಮಗಳಿಂದ ಪಡೆದುಕೊಂಡ ಉತ್ತಮ ಗತಿಯನ್ನು, ಆತ್ಮೀಯ ಗೆಳೆಯರ ವ್ಯಥೆಯನ್ನು, ಜನರು ಆಡಿಕೊಳ್ಳುವ ಅಪವಾದವನ್ನು, ವಿಷಯ ಲಾಲಸೆಗಳೆಂಬ ಮದ್ಯದ ಅಮಲೇರಿದ ಮನಸ್ಸಿನವರಾದ ವ್ಯಸನಿಗಳು ಆದವರು ಯಾರೇ ಆಗಲಿ ಇದನ್ನೆಲ್ಲ ಹೇಗೆ ತಿಳಿಯುತ್ತಾರೆ? ಅಂಥವರು ವಿಷಯ ಸುಖ ಎಂಬ ಮದ್ಯದ ಅಮಲಿಗೆ ಒಳಗಾಗಿ ವಿವೇಚನೆಯನ್ನು ಕಳೆದುಕೊಳ್ಳುತ್ತಾರೆ. ಇನ್ನು ವಚನ. ಎಂದು ಉದ್ವೇಗಪರನಾಗಿ ನುಡಿದು ಆತ್ಮಗತದೊಳು ಇಂತೆಂದಂ. ಎಂದು ಆವೇಶ ಉದ್ವೇಗವಶನಾಗಿ ತನಗೆ ತಾನೇ ರಾವಣನು ಹೀಗೆ ಹೇಳಿಕೊಂಡನು. 15ನೆಯ ಪದ್ಯಭಾಗ. ಇರದುದುಯ್ದೀಗಳೇ ಕೊಟ್ಟೊಡೆ ಕಡುಪುಂ ಎನ್ನ ಕಡುಪುಂ ಕಟ್ಟಾಯಮುಂ ಬೀರಮುಂ ಬಿರುದುಂ ಬೀಸರಂ ಮಕ್ಕು ಓಸರಿಸಿದಂತಾಗಿರ್ಕುಂ ಅಂತಾಗದಂತಿರೆ ದೋರ್ಗರ್ವಂ ಇರ್ವಲಂ ಪೊಗಳ್ವೆನಂ ಸೌಮಿತ್ರಿಯಂ ರಾಮನಂ ವಿರಥರ್ ಮಾಡಿ ರಣಾಗ್ರದೊಳು ಪಿಡಿದು ತಂದು ಆಂ ಕೊಟ್ಟಪೆಂ ಸೀತೆಯಂ. ಈಗಲೇ ಸೀತೆಯನ್ನು ಕೊಂಡು ಒಯ್ದು ರಾಘವನಿಗೆ ಒಪ್ಪಿಸಿದೆ ಎಂದಾದರೆ ನನ್ನ ಪರಾಕ್ರಮ, ಹೆಚ್ಚಿನದಾದ ಸಾಮರ್ಥ್ಯ, ವೀರತ್ವ, ಗಳಿಸಿದ ಹೆಸರು ಬಿರುದುಗಳು ವ್ಯರ್ಥವಾಗಿ ಹೋಗುತ್ತವೆ. ಮುಂದೆಂದೂ ಸರಿಪಡಿಸದಂತೆ ಕೆಟ್ಟು ಹೋಗುತ್ತವೆ. ಹಾಗೆ ಆಗದಿರಬೇಕಾದರೆ ತನ್ನ ಬಾಹುಬಲವನ್ನು ಎರಡು ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಮಾಡಿ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎಂದು ನಿಶ್ಚಯಿಸಿ ತನ್ನ ನಿಜ ನಿವಾಸಕ್ಕೆ ಬಂದನು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಕದಡಿದ ಸಲಿಲಂ ತಿಳಿವಂದದೆ, ನಾಗಚಂದ್ರ ಕವಿ ಬರೆದಂತಹ ಕದಡಿದ ಸಲಿಲಂ ತಿಳಿವಂದದೆ ಈ ಕಾವ್ಯದ ಸಾರಾಂಶವನ್ನು ಕೇಳಿದಿರಿ. ನಿಮಗೆ ಈಗಾಗಲೇ ನೀಡಿದಂತಹ ಸಂದರ್ಭ ಇರಬಹುದು, ಒಂದು ವಾಕ್ಯದ ಪ್ರಶ್ನೆ, 2 ಅಂಕಗಳ ಪ್ರಶ್ನೆ ಹಾಗೂ 4 ಅಂಕಗಳ ಪ್ರಶ್ನೆಗಳು ನಿಮಗೆ ಈಗಾಗಲೇ ಗೊತ್ತಿದ್ದಂತೆ ಭಾವಾರ್ಥ 23-24ನೇ ಸಾಲಿನಿಂದ
ಭಾವಾರ್ಥಗಳನ್ನು ನೀಡುವುದಿಲ್ಲ. ಇದು ಇಲಾಖೆಯ ಪ್ರಕಟಣೆ. ಹಾಗಾಗಿ ನೀವು ಈಗ ಏನು ಸಾರಾಂಶವನ್ನು ಕೇಳಿಕೊಂಡಿದ್ದೀರೋ ಅದನ್ನೇ ನೀವು ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಸಿದ್ಧಪಡಿಸಿಕೊಳ್ಳಿ. ಹಾಗೆಯೇ ನಿಮ್ಮ ಕಾಲೇಜಿನಲ್ಲಿರುವಂಥ ಉಪನ್ಯಾಸಕರು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ದ್ವಿತೀಯ PUCಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಪತ್ರಿಕೆಯ ಮಾದರಿ 80 ಅಂಕಗಳ ಮಾದರಿ ಯಾವ ರೀತಿ ಬರುತ್ತದೆ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಹಾಕಿದ್ದೇನೆ. ಹಾಗೆ ನಿಮಗೆ ನೀಡಲಾಗುವಂತಹ ಅಸೈನ್ಮೆಂಟಿನ ಬಗ್ಗೆ 20 ಅಂಕಗಳ ಅಸೈನ್ಮೆಂಟ್ಗಳು ಹೇಗೆ ಬರುತ್ತವೆ, ಕಾಲೇಜಿನಲ್ಲಿ ಯಾವ ರೀತಿ ನೀಡುತ್ತಾರೆ ಅನ್ನೋದನ್ನು ಕೂಡ ಈಗಾಗಲೇ ನಾನು ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಹಾಗೆ ಇನ್ನು ಮುಂದೆ ಮಾಡುವಂತಹ ವಿಡಿಯೋಗಳು ಮತ್ತು ಈಗಾಗಲೇ ನಿಮ್ಮ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳು ಇವೆ. ಆ ವಿಡಿಯೋಗಳು ನಿಮಗೆ ತಲುಪಬೇಕಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಆವಾಗ ನೋಟಿಫಿಕೇಷನ್ ಬರ್ತದೆ. ಸಬ್ಸ್ಕ್ರೈಬ್ ಮಾಡದಿದ್ದರೂ ಕೂಡ ಅಲ್ಲಿ ನೋಡಬಹುದು. ಅಲ್ಲಿಗೆ ಒಮ್ಮೆ ಭೇಟಿಯನ್ನು ನೀಡಿ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಉಪಯೋಗವಾಗಬಹುದು. ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.